Hello friends, welcome to my channel GC Tutorials Mysuru. ಸೊ ಕಳೆದ ಸೆಷನ್ನಲ್ಲಿ ನಾನು 6ನೇ ತರಗತಿಯ ಪದಗಳ ಅರ್ಥ ಪಾರ್ಟ್ 1 ಕಂಪ್ಲೀಟ್ ಮಾಡಿ ಈ ಸೆಷನ್ನಲ್ಲಿ ಬಂದು 6ನೇ ತರಗತಿಯ ಕಂಟಿನ್ಯೂ ಪಾರ್ಟ್ 2 ಆಗಿ ಪದಗಳ ಅರ್ಥವನ್ನು ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಒಂದು ಹೆಲ್ಪ್ಫುಲ್ ವೀಡಿಯೋಸ್ಗೆ ಯೂಸ್ಫುಲ್ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಫಸ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನೋಡಿರಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾವು ಮಾಡುವಂಥ ಎಲ್ಲ ವೀಡಿಯೋಸನ್ನು ಬಂದು ತಲುಪೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ 7ನೇ ತರಗತಿಯ ಕನ್ನಡ ಪದಗಳ ಅರ್ಥ ಪ್ಲೇಲಿಸ್ಟ್ ನಿಮಗೆ ಸಿಗುತ್ತೆ. ಯಾರೆಲ್ಲ ಅದನ್ನು ನೋಡಿಲ್ವೋ ಅದನ್ನು ನೋಡಿ. ಸೊ ಈಗ 6ನೇ ತರಗತಿಯ ಈ ಸೆಷನ್ನಲ್ಲಿ 6ನೇ ತರಗತಿಯ ಉಳಿದ ಭಾಗ, ಮುಂದುವರಿದ ಭಾಗ ಪದಗಳ ಅರ್ಥವನ್ನು ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊಡೆದು ವಿಡಿಯೋನ ನೋಡಿ, ಅದು ನಮಗೂ ಕೂಡ ಸಪೋರ್ಟ್ ಮಾಡಿದಾಗೆ ಆಗುತ್ತೆ. ಸೊ ಈಗ ಬರೋಣ. ಕಾರ್ಯಪ್ರವರ್ತ ಇದರ ಅರ್ಥ ಕೆಲಸ ಮಾಡು, ಮೊದಲಾಗು. ಕಾರ್ಯಪ್ರವರ್ತ ಪದದ ಅರ್ಥ ಕೆಲಸ ಮಾಡು, ಮೊದಲಾಗು. ಧ್ಯೇಯೋದ್ದೇಶ ಇದರ ಅರ್ಥ ಗುರಿ. ನಿಘಂಟು, ನಿಘಂಟು ಶಬ್ದಕೋಶ ಅಥವಾ ಶಬ್ದಾರ್ಥ ಸಂಗ್ರಹ. ನಿಘಂಟು ಪದದ ಅರ್ಥ ಶಬ್ದಕೋಶ, ಶಬ್ದಾರ್ಥ ಸಂಗ್ರಹ. ನೆಲೆ ಕಲ್ಪಿಸು ಇದರ ಅರ್ಥ ವೇದಿಕೆ ಒದಗಿಸು, ಅವಕಾಶ ಮಾಡಿಕೊಡು. ಆಯೋಜಿಸು ಇದರ ಅರ್ಥ ಏರ್ಪಾಟು ಮಾಡು, ಏರ್ಪಾಡು ಮಾಡು ಅಥವಾ ವ್ಯವಸ್ಥೆಗೊಳಿಸು. ಏರ್ಪಾಡು ಮಾಡು ಅಥವಾ ವ್ಯವಸ್ಥೆಗೊಳಿಸು. ಆಂದೋಲನ ಪದದ ಅರ್ಥ ಚಳುವಳಿ, ಕ್ರಾಂತಿ. ಚಳುವಳಿ, ಕ್ರಾಂತಿ. ಫ್ರೆಂಡ್ಸ್, ಇದು ಈ ವಿಡಿಯೋಸ್ ಎಲ್ಲ ಬಂದು ನಿಮಗೆ ನೆಕ್ಸ್ಟ್ ಕಾಲ ಆಗುವಂಥ GPSTR ಆಗಿರಲಿ, HSTR ಆಗಲಿ, PSTR ಆಗಿರಲಿ ಅಥವಾ ಕರ್ನಾಟಕ TETನೇ ಆಗಿರಲಿ, PSI ಎಕ್ಸಾಮ್ಸ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್, ಗ್ರೂಪ್ ಸಿಲಿ ಬರೋವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ, FDA, SDA ಯಾವುದೇ ಎಕ್ಸಾಮ್ಸ್ ಕಾಲ್ ಆದ್ರೂ ಪದಗಳ ಅರ್ಥ ಅನ್ನೋದು ಒಂದು ಕಟ್ಟಿಟ್ಟ ಬುತ್ತಿ. ನಿಮಗೆ 2 ರಿಂದ 3 4 ಅಥವಾ 3 ಮಾರ್ಕ್ಸು ಈ ಪದಗಳ ಅರ್ಥದಲ್ಲಿ ಬಂದೇ ಬರುತ್ತೆ. ಸೊ ನೀವು ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊಡೆದು ವಿಡಿಯೋನ ನೋಡಿ, ಸಪೋರ್ಟ್ ಮಾಡಿ. ಸೊ ವ್ಯಾಪ್ತಿ ಇದರ ಅರ್ಥ ವಿಸ್ತಾರ ಅಥವಾ ಮಿತಿ. ವ್ಯಾಪ್ತಿ ಪದದ ಅರ್ಥ ವಿಸ್ತಾರ, ಮಿತಿ. ಎಡವಟ್ಟು ರೂಢಿಗೆ ವಿರೋಧವಾದದ್ದು. ಎಡವಟ್ಟು ರೂಢಿಗೆ ವಿರೋಧವಾದದ್ದು, ಉಚಿತವಲ್ಲದ್ದು ಅಥವಾ ಕ್ರಮ ತಪ್ಪಿದ್ದು ಎಂದರ್ಥ. ಎಡವಟ್ಟು ಪದದ ಅರ್ಥ ರೂಢಿಗೆ ವಿರೋಧವಾದದ್ದು, ಉಚಿತವಲ್ಲದ್ದು ಅಥವಾ ಕ್ರಮ ತಪ್ಪಿದ್ದು ಎಂದರ್ಥ. ಅಖಂಡ ಪದದ ಅರ್ಥ ಅವಿಚ್ಛಿನ್ನ. ಅಖಂಡ ಪದದ ಅರ್ಥ ಅವಿಚ್ಛಿನ್ನ ಅಥವಾ ಪೂರ್ಣ ಎಂದರ್ಥ. ಸಜಾ ಇದರ ಅರ್ಥ ಶಿಕ್ಷೆ. ಸಜಾ ಪದದ ಅರ್ಥ ಶಿಕ್ಷೆ. ಮಹಿಮೆ, ಹಿರಿಮೆ, ಮಹತ್ವ. ಮಹಿಮೆಯ ಅರ್ಥ ಹಿರಿಮೆ, ಮಹತ್ವ. ರವಿ ಇದರ ಅರ್ಥ ಭಾನು, ಸೂರ್ಯ, ನೇಸರ. ಭಾನು, ಸೂರ್ಯ, ನೇಸರ. ತಾಪ ಪದದ ಅರ್ಥ ಬಿಸಿ, ಶಾಖ. ತಾಪ ಪದದ ಅರ್ಥ ಬಿಸಿ, ಶಾಖ. ಹಳಿ ಇದರ ಅರ್ಥ ದೂಷಿಸು, ನಿಂದಿಸು. ದೂಷಿಸು, ನಿಂದಿಸು. ಇಳೆ ಇದರ ಅರ್ಥ ಭೂಮಿ ಧರೆ. ಇಳೆ ಪದದ ಅರ್ಥ ಭೂಮಿ ಧರೆ. ಪೋಷಕ ಇದರ ಅರ್ಥ ಸಲಹುವಾತ ಅಥವಾ ಪಾಲಕ ಎಂದರ್ಥ. ಅನಿವಾರ್ಯ ಇದರ ಅರ್ಥ ಅಗತ್ಯತೆ. ಅನಿವಾರ್ಯ ಪದದ ಅರ್ಥ ಅಗತ್ಯತೆ. ಹೊಗಳು ಇದರ ಅರ್ಥ ಕೊಂಡಾಡು, ಬಣ್ಣಿಸು. ಕೊಂಡಾಡು, ಬಣ್ಣಿಸು. ತೆಗಳು, ಹೀಯಾಳಿಸು, ನಿಂದಿಸು. ತೆಗಳು ಪದದ ಅರ್ಥ ಹೀಯಾಳಿಸು, ನಿಂದಿಸು. ಮಿಡಿ ಇದರ ಅರ್ಥ ಈಚು ಅಥವಾ ಕಸುಗಾಯಿ. ಈಚು ಅಥವಾ ಕಸುಗಾಯಿ. ಊಡು ಇದರ ಅರ್ಥ ಉಣಿಸು ಅಥವಾ ತಿನ್ನಿಸು. ಉಣಿಸು, ತಿನ್ನಿಸು. ಕರ್ತವ್ಯ ಇದರ ಅರ್ಥ ಕೆಲಸ, ಜವಾಬ್ದಾರಿ. ಕರ್ತವ್ಯದ ಅರ್ಥ ಕೆಲಸ, ಜವಾಬ್ದಾರಿ. ಬಿರು, ಬಿರು ಇದರ ಅರ್ಥ ರಭಸ, ಬಿರುಸು. ಬಿರು ಪದದ ಅರ್ಥ ರಭಸ, ಬಿರುಸು.
ಸಂಭ್ರಮ ಇದರ ಅರ್ಥ ಉತ್ಸಾಹ ಸಡಗರ. ಸಂಭ್ರಮ ಪದದ ಅರ್ಥ ಉತ್ಸಾಹ ಸಡಗರ. ಧನ್ಯತೆ ಇದರ ಅರ್ಥ ಸಂತೃಪ್ತಿ. ಧನ್ಯತೆ ಪದದ ಅರ್ಥ ಸಂತೃಪ್ತಿ. ಆಗಸ ಇದರ ಅರ್ಥ ಆಕಾಶ ಗಗನ. ಆಕಾಶ ಗಗನ. ಇಷ್ಟ ಇದರ ಅರ್ಥ ಇಚ್ಛೆ ಮೆಚ್ಚುಗೆ. ಇಷ್ಟ ಪದದ ಅರ್ಥ ಇಚ್ಛೆ ಮೆಚ್ಚುಗೆ. ರೆಕ್ಕೆ ಇದರ ಅರ್ಥ ಹಕ್ಕಿಗಳ ಪುಕ್ಕ ಅಥವಾ ಗರಿ ಎಂದರ್ಥ. ರೆಕ್ಕೆ ಪದದ ಅರ್ಥ ಹಕ್ಕಿಗಳ ಪುಕ್ಕ ಅಥವಾ ಗರಿ ಎಂದರ್ಥ. ಶರೀರ ಇದರ ಅರ್ಥ ಅಥವಾ ಒಡಲು ಇದರ ಅರ್ಥ ಶರೀರ ಹೊಟ್ಟೆ. ಶರೀರ ಹೊಟ್ಟೆ. ಒಡಲು ಪದದ ಅರ್ಥ ಶರೀರ ಹೊಟ್ಟೆ. ಸಾಗು ಇದರ ಅರ್ಥ ಚಲಿಸು ಮುಂದೆ ಹೋಗು. ಸಾಗು ಇದರ ಅರ್ಥ ಚಲಿಸು ಮುಂದೆ ಹೋಗು. ಮಡಿಲು ಇದರ ಅರ್ಥ ಉಡಿ. ಮಡಿಲು ಪದದ ಅರ್ಥ ಉಡಿ. ದರೆ ಇದರ ಅರ್ಥ ನೆಲೆ ಭೂಮಿ. ದರೆ ಪದದ ಅರ್ಥ ನೆಲೆ ಭೂಮಿ. ಹೆಬ್ಬಂಡೆ ದೊಡ್ಡದಾದ ಬಂಡೆ ಅಥವಾ ವಿಸ್ತಾರವಾದ ಕಲ್ಲು. ಹೆಬ್ಬಂಡೆ ಪದದ ಅರ್ಥ ದೊಡ್ಡದಾದ ಬಂಡೆ ಅಥವಾ ವಿಸ್ತಾರವಾದ ಕಲ್ಲು. ಬರ ಇದರ ಅರ್ಥ ಬರಗಾಲ ಕ್ಷಾಮ. ಬರಗಾಲ ಕ್ಷಾಮ. ಅಳಿ ಇದರ ಅರ್ಥ ಸಾಯು ಅಥವಾ ನಾಶ ಒಂದು. ಅಳಿ ಪದದ ಅರ್ಥ ಸಾಯು ಇಲ್ಲ ನಾಶ ಒಂದು. ಗತಿ ಇದರ ಅರ್ಥ ಸ್ಥಿತಿ ಅಥವಾ ದಾರಿ. ಗತಿ ಪದದ ಅರ್ಥ ಸ್ಥಿತಿ ಅಥವಾ ದಾರಿ. ಬಯಲು ಇದರ ಅರ್ಥ ಅಂಗಳ ಅಥವಾ ಮೈದಾನ. ಅಂಗಳ ಅಥವಾ ಮೈದಾನ. ಉಳಿಸು ಇದರ ಅರ್ಥ ರಕ್ಷಿಸು ಕಾಪಾಡು. ಉಳಿಸು ಪದದ ಅರ್ಥ ರಕ್ಷಿಸು ಕಾಪಾಡು. ನೆಡು ಇದರ ಅರ್ಥ ನಾಟು. ನೆಡು ಪದದ ಅರ್ಥ ನಾಟು. ಸೌದೆ ಇದರ ಅರ್ಥ ಕಟ್ಟಿಗೆ. ಸೌದೆ ಪದದ ಅರ್ಥ ಕಟ್ಟಿಗೆ. ಧಗೆ ಇದರ ಅರ್ಥ ಉರಿ ಅಥವಾ ಬಿಸಿಲು. ಉರಿ ಅಥವಾ ಬಿಸಿಲು. ಪೊರೆವ ಇದರ ಅರ್ಥ ಆಸರೆ ನೀಡುವ. ಪೊರೆವ ಇದರ ಅರ್ಥ ಆಸರೆ ನೀಡುವ. ಭ್ರಮೆ ಇದರ ಅರ್ಥ ಹುಸಿ ನಂಬಿಕೆ. ಭ್ರಮೆ ಪದದ ಅರ್ಥ ಹುಸಿ ನಂಬಿಕೆ. ರೋಮ ಇದರ ಅರ್ಥ ಮೈಯಲ್ಲಿ ಬೆಳೆಯುವ ಕೂದಲು ಎಂದರ್ಥ. ರೋಮ ಪದದ ಅರ್ಥ ಮೈಯಲ್ಲಿ ಬೆಳೆಯುವ ಕೂದಲು. ಪೊರಕೆ ಇದರ ಅರ್ಥ ಧೂಳು ಜಾಡಿಸುವ ಸಾಧನ ಅಥವಾ ಕಸಬರಗೆ. ಕಸಬರಗೆ. ಆತುರ ಇದರ ಅರ್ಥ ಗಡಿಬಿಡಿ. ಆತುರ ಪದದ ಅರ್ಥ ಗಡಿಬಿಡಿ. ತಾಳಿಕೊಳ್ಳು ಇದರ ಅರ್ಥ ನಿಧಾನಿಸು. ತಾಳಿಕೊಳ್ಳು ನಿಧಾನಿಸು. ಹಂಬಲ ಆಸೆ. ಹಂಬಲ ಆಸೆ. ಕೊಂಚ ಸ್ವಲ್ಪ. ಕೊಂಚ ಸ್ವಲ್ಪ. ಚಾವಡಿ ಇದರ ಅರ್ಥ ಜಗಲಿ ಅಥವಾ ಹಳ್ಳಿಯಲ್ಲಿ ಪಂಚಾಯಿತಿ ನಡೆಸುವ ಸ್ಥಳವನ್ನು ಚಾವಡಿ ಎನ್ನುತ್ತೇವೆ. ಚಾವಡಿಯ ಅರ್ಥ ಜಗಲಿ ಅಥವಾ ಹಳ್ಳಿಯಲ್ಲಿ ಪಂಚಾಯಿತಿ ನಡೆಸುವ ಒಂದು ಸ್ಥಳ. ಕಾದಲ ಇದರ ಅರ್ಥ ಇನಿಯ ಪ್ರೀತಿಸುವಾತ. ಕಾದಲ ಪದದ ಅರ್ಥ ಇನಿಯ ಪ್ರೀತಿಸುವಾತ. ಹೊಂಚು ಇದರ ಅರ್ಥ ಉಪಾಯ ಮಾಡು. ಹೊಂಚು ಪದದ ಅರ್ಥ ಉಪಾಯ ಮಾಡು ಅಥವಾ ರಹಸ್ಯ ಕಾರ್ಯ ನಡೆಸು. ರಹಸ್ಯ ಕಾರ್ಯ ನಡೆಸು. ಸರ್ವರೊಳು ಇದರ ಅರ್ಥ ಎಲ್ಲರೊಳು. ಸರ್ವರೊಳು ಪದದ ಅರ್ಥ ಎಲ್ಲರೊಳು. ಕರುಣೆ ಇದರ ಅರ್ಥ ಕನಿಕರ ದಯೆ. ಕರುಣೆ ಇದರ ಅರ್ಥ ಕನಿಕರ ದಯೆ. ಮೋಜು ಇದರ ಅರ್ಥ ವಿನೋದ ತಮಾಷೆಯಾಟ. ಮೋಜು ಪದದ ಅರ್ಥ ವಿನೋದ ತಮಾಷೆಯಾಟ. ಸಜ್ಜು ಇದರ ಅರ್ಥ ಸಿದ್ಧತೆ ತಯಾರಿ. ಸಜ್ಜು ಪದದ ಅರ್ಥ ಸಿದ್ಧತೆ ತಯಾರಿ. ಸೆಳಕು ಪದದ ಅರ್ಥ ಚುರುಕು ಚಟುವಟಿಕೆ. ಸೆಳಕು ಚುರುಕು ಚಟುವಟಿಕೆ. ಬೆರಗು ಪದದ ಅರ್ಥ ಆಶ್ಚರ್ಯ ವಿಸ್ಮಯ ಸೋಜಿಗ. ಬೆರಗು ಪದದ ಅರ್ಥ ಆಶ್ಚರ್ಯ ವಿಸ್ಮಯ ಸೋಜಿಗ.
ಶೋಭೆ ಇದರ ಅರ್ಥ ಸೊಗಸು ಅಥವಾ ಸೊಬಗು. ಶೋಭೆ ಪದದ ಅರ್ಥ ಸೊಗಸು, ಸೊಬಗು. ಮಿಗಿಲು ಇದರ ಅರ್ಥ ಶ್ರೇಷ್ಠವಾದುದು. ಮಿಗಿಲು ಇದರ ಅರ್ಥ ಶ್ರೇಷ್ಠವಾದುದು. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಾವು ಮಾಡೋ ಅಂಥ ಎಲ್ಲ ವಿಡಿಯೋಸು ನಿಮಗೆ ಬಂದು ತಲುಪೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಬರೋಣ. ಮಿಗಿಲು ಪದದ ಅರ್ಥ ಶ್ರೇಷ್ಠವಾದದ್ದು. ಶ್ರೇಷ್ಠವಾದದ್ದನ್ನು ಮಿಗಿಲು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಸಂಗ್ರಹಿಸು ಇದರ ಅರ್ಥ ಒಟ್ಟು ಮಾಡು ಅಥವಾ ಕೂಡಿಸು ಎಂದರ್ಥ. ಸಂಗ್ರಹಿಸು ಪದದ ಅರ್ಥ ಒಟ್ಟು ಮಾಡು ಅಥವಾ ಕೂಡಿಸು. ಉಭಯ ಇದರ ಅರ್ಥ ಎರಡು ಅಥವಾ ಜೋಡಿ ಎಂದರ್ಥ. ಉಭಯ ಪದದ ಅರ್ಥ ಎರಡು ಅಥವಾ ಜೋಡಿ. ಅರಳೆ ಇದರ ಅರ್ಥ ಹತ್ತಿ. ಅರಳೆ ಪದದ ಅರ್ಥ ಹತ್ತಿ. ಉಲು ಪದದ ಅರ್ಥ ಹುಲ್ಲು ಅಥವಾ ಲಘುವಾದ. ಉಲು ಪದದ ಅರ್ಥ ಹುಲ್ಲು ಅಥವಾ ಲಘುವಾದ. ದುಸ್ತರ ಇದರ ಅರ್ಥ ಕಠಿಣ, ಕಷ್ಟ ಸಾಧ್ಯ. ದುಸ್ತರ ಪದದ ಅರ್ಥ ಕಠಿಣ, ಕಷ್ಟ ಸಾಧ್ಯ. ಕಣ ಇದರ ಅರ್ಥ ಅತ್ಯಂತ ಸೂಕ್ಷ್ಮವಾದ ಅಂಶವನ್ನು ಕಣ ಎನ್ನುತ್ತೇವೆ. ಕಣ ಪದದ ಅರ್ಥ ಅತ್ಯಂತ ಸೂಕ್ಷ್ಮವಾದ ಅಂಶ. ಪ್ರಾಣ ಇದರ ಅರ್ಥ ಜೀವ. ಜೀವ ಉಳಿಯಲು ಕಾರಣವಾದ ಒಂದು ವಾಯು, ಇದನ್ನು ಪ್ರಾಣ ಎನ್ನುತ್ತೇವೆ. ಪ್ರಾಣ ಪದದ ಅರ್ಥ ಜೀವ ಅಥವಾ ಜೀವ ಉಳಿಯಲು ಕಾರಣವಾದ ಒಂದು ವಾಯು, ಇದನ್ನು ಏನಂತ ಕರಿತೇವೆ? ಪ್ರಾಣ ಎನ್ನುತ್ತೇವೆ. ಸೊ ನಭ ಇದರ ಅರ್ಥ ಆಕಾಶ, ಗಗನ, ಅಂಬರ. ನಭ ಪದದ ಅರ್ಥ ಆಕಾಶ, ಗಗನ, ಅಂಬರ. ಹೊಳೆ ಇದರ ಅರ್ಥ ನದಿ, ಮಿನುಗು. ಹೊಳೆ ಪದದ ಅರ್ಥ ನದಿ ಅಥವಾ ಮಿನುಗು ಎಂದರ್ಥ. ಕುಣಿ ಇದರ ಅರ್ಥ ಕುಳಿ, ಹೊಂಡ ಅಥವಾ ನರ್ತಿಸು ಎಂದರ್ಥ. ಕುಣಿ ಪದದ ಅರ್ಥ ಕುಳಿ, ಹೊಂಡ ಅಥವಾ ನರ್ತಿಸು. ಕೊಳೆ ಇದರ ಅರ್ಥ ಕಲ್ಮಶ ಅಥವಾ ಹೊಲಸು. ಕಲ್ಮಶ, ಹೊಲಸು. ಚಿಮ್ಮು ಇದರ ಅರ್ಥ ಆರು, ಜಿಗಿ, ನೆಗೆ ಎಂದರ್ಥ. ಚಿಮ್ಮು ಪದದ ಅರ್ಥ ಆರು, ಜಿಗಿ, ನೆಗೆ. ನೆಕ್ಸ್ಟ್ ತೊಳೆ ಇದರ ಅರ್ಥ ನೀರಿನಿಂದ ಸ್ವಚ್ಛಗೊಳಿಸು. ತೊಳೆ ಪದದ ಅರ್ಥ ನೀರಿನಿಂದ ಸ್ವಚ್ಛಗೊಳಿಸು. ಮಾಯ ಇದರ ಅರ್ಥ ಇದ್ದಕ್ಕಿದ್ದಂತೆ ಕಾಣೆಯಾಗುವುದು ಅಥವಾ ಮರೆಯಾಗಿರುವುದು. ಮಾಯಾ ಪದದ ಅರ್ಥ ಇದ್ದಕ್ಕಿದ್ದಂತೆ ಕಾಣೆಯಾಗುವುದು ಅಥವಾ ಮರೆಯಾಗುವುದು. ನೆಕ್ಸ್ಟ್ ಹರಿ ಇದರ ಅರ್ಥ ಓಡು, ಪ್ರವಹಿಸು, ಹೋಗು. ಹರಿ ಪದದ ಅರ್ಥ ಓಡು, ಪ್ರವಹಿಸು, ಹೋಗು. ತುಣುಕು ಇದರ ಅರ್ಥ ಚೂರು, ತುಂಡು. ತುಣುಕು ಮೀನ್ಸ್ ಚೂರು, ತುಂಡು. ತಡವೆ ಇದರ ಅರ್ಥ ಬಾರಿ ಅಥವಾ ಸಲ ಎಂದರ್ಥ. ತಡವೆ ಪದದ ಅರ್ಥ ಬಾರಿ ಅಥವಾ ಸಲ. ಉಪಕರಿಸು ಇದರ ಅರ್ಥ ಉಪಕಾರ ಮಾಡು ಅಥವಾ ನೆರವು ನೀಡು. ಉಪಕಾರ ಮಾಡು ಅಥವಾ ನೆರವು ನೀಡು. ಜರೆ ಎಂದರೆ ನಿಂದಿಸು, ಬೈಯು. ಜರೆ ಪದದ ಅರ್ಥ ನಿಂದಿಸು, ಬೈಯು. ಸ್ತುತಿ ಇದರ ಅರ್ಥ ಹೊಗಳಿಕೆ. ಸ್ತುತಿ ಪದದ ಅರ್ಥ ಹೊಗಳಿಕೆ. ಓಲೈಸು ಇದರ ಅರ್ಥ ಮೆಚ್ಚಿಸು. ಓಲೈಸು ಪದದ ಅರ್ಥ ಮೆಚ್ಚಿಸು. ಚಾಳಿ ಇದರ ಅರ್ಥ ನಡವಳಿಕೆ ಅಥವಾ ವರ್ತನೆ. ನಡವಳಿಕೆ ಅಥವಾ ವರ್ತನೆ. ಸೊ ಫ್ರೆಂಡ್ಸ್, ಇದ್ರದ್ದು PDF ಏನಾದರೂ ಬೇಕಿದ್ರೆ ನನ್ನ ಫಸ್ಟು ವಿಡಿಯೋದಲ್ಲಿ ನಾನು ನನ್ನ ನಂಬರ್ನ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋ ಇರುತ್ತೆ, ನೋಡಿ ನಂಬರ್ನ ತಗೊಳ್ಳಿ. ಸೊ ನಿಮಗೆ ಯಾರಿಗಾದರೂ PDF ನೋಟ್ಸ್ ಬೇಕು ಅನ್ನೋದಿದ್ರೆ ನಾನು ಆ PDF ನೋಟ್ಸ್ನ ನಿಮ್ಮ ನಂಬರ್ಗೆ
ಸೆಂಡ್ ಮಾಡಿಕೊಡ್ತೀನಿ. ಸೊ PDF ಗೆ ಆಗಲಿ ವಿಡಿಯೋಸ್ಗೆ ಆಗಲಿ ಯಾವುದೇ ಕಾಸ್ಟ್ ಇರೋದಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಇರುತ್ತೆ, ನೀವು ಉಪಯೋಗ ಮಾಡ್ಕೋಬಹುದು. ಸೊ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಮ್ಮ ಎಲ್ಲ ವಿಡಿಯೋಸ್ ಲಿಂಕು ಬಂದು ನಿಮಗೆ ತಲುಪೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲಿ ಇರೋರು ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ನನ್ನ ವಿಡಿಯೋ ಮುಗಿದ ತಕ್ಷಣವೇ PDF ಕೂಡ ಅಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿರೋರು ಉಪಯೋಗಿಸ್ಕೊತಾ ಇದ್ದೀರಾ. ಬಟ್ ಯೂಟ್ಯೂಬಲ್ಲಿ ನೋಡೋವಂಥ ಯಾರು ವಾಟ್ಸಪ್ಪಲ್ಲಿ ಇಲ್ವೋ ಅವ್ರುಗಳು ಜಸ್ಟ್ ನನಗೆ ಆ ಮೊದಲ ವಿಡಿಯೋ ನೋಡಿದರೆ ನನ್ನ ನಂಬರ್ ನಿಮಗೆ ಡಿಸ್ಪ್ಲೇ ಆಗಿದೆ ಅಲ್ಲಿ. ಸೊ ಆ ನಂಬರ್ನ ನೋಡಿ ನೀವು ಅಂತ ಮೆಸೇಜ್ ಮಾಡಿದರೆ ನಾನು ನಿಮಗೆ ಒಂದು PDF ನೋಟ್ಸ್ನ ಎಲ್ಲ ಕ್ಲಾಸ್ದು PDF ನೋಟ್ಸ್ನ ಸೆಂಡ್ ಮಾಡಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬರೋಣ. ಉಲ್ಲೆ ಇದರ ಅರ್ಥ ಜಿಂಕೆ ಅಥವಾ ಚಿಗರೆ ಎಂದರ್ಥ. ಉಲ್ಲೆ, ಜಿಂಕೆ, ಚಿಗರೆ. ಮೊರೆವಾ ಇದರ ಅರ್ಥ ಗರ್ಜಿಸು. ಮೊರೆವಾ ಪದದ ಅರ್ಥ ಗರ್ಜಿಸು. ಕುಪ್ಪಳಿಸು ಇದರ ಅರ್ಥ ಆರು ಅಥವಾ ಜಿಗಿಯು. ಕುಪ್ಪಳಿಸು ಪದದ ಅರ್ಥ ಆರು, ಜಿಗಿಯು. ಗಜ ಇದರ ಅರ್ಥ ಆನೆ. ಗಜ ಪದದ ಅರ್ಥ ಆನೆ. ಗುಟುರು ಇದರ ಅರ್ಥ ಹುಂಕರಿಸು. ಗುಟುರು ಪದದ ಅರ್ಥ ಹುಂಕರಿಸು ಅಥವಾ ಜೋರಾಗಿ ಧ್ವನಿ ಮಾಡು. ಹುಂಕರಿಸು ಅಥವಾ ಜೋರಾಗಿ ಧ್ವನಿ ಮಾಡೋದನ್ನು ಗುಟುರು ಎನ್ನುತ್ತೇವೆ. ನಂಜು ಇದರ ಅರ್ಥ ವಿಷ. ನಂಜು ಪದದ ಅರ್ಥ ವಿಷ. ನಿರಾಳ, ಶಾಂತಿ, ನೆಮ್ಮದಿ. ನಿರಾಳ ಎಂದರೆ ಶಾಂತಿ, ನೆಮ್ಮದಿ. ಅದನ ಎಂದರೆ ರೀತಿ. ಅದನ ಎಂದರೆ ರೀತಿ. ಎನಿತು ಎಂದರೆ ಎಷ್ಟು. ಎನಿತು ಪದದ ಅರ್ಥ ಎಷ್ಟು. ಮಿಡಿತ ಇದರ ಅರ್ಥ ಬಡಿತ ಅಥವಾ ಸ್ಪಂದನ. ಮಿಡಿತ ಪದದ ಅರ್ಥ ಬಡಿತ, ಸ್ಪಂದನ. ಬೆಸುಗೆ ಇದರ ಅರ್ಥ ಹೊಂದಿಕೆ ಅಥವಾ ಜೋಡಣೆ. ಬೆಸುಗೆ ಪದದ ಅರ್ಥ ಹೊಂದಿಕೆ, ಜೋಡಣೆ. ಸಾಧಿತ ಇದರ ಅರ್ಥ ಸಾಧಿಸಿದ, ಸಿದ್ಧಿಯನ್ನು ಪಡೆದ ಎಂದರ್ಥ. ಸಾಧಿಸಿದ ಅಥವಾ ಸಿದ್ಧಿಯನ್ನು ಪಡೆದ ಎಂದರ್ಥ ಸಾಧಿತ ಪದದ ಅರ್ಥ. ದಾತ ಇದರ ಅರ್ಥ ಒಡೆಯ ಅಥವಾ ಸ್ವಾಮಿ ಎಂದರ್ಥ. ದಾತ ಪದದ ಅರ್ಥ ಒಡೆಯ, ಸ್ವಾಮಿ. ದಿಟ್ಟ ಹೆಜ್ಜೆ. ದಿಟ್ಟ ಹೆಜ್ಜೆ ಇದರ ಅರ್ಥ ಧೈರ್ಯದ ಹೆಜ್ಜೆ ಅಥವಾ ಸಾಹಸದ ನಡೆ. ದಿಟ್ಟ ಹೆಜ್ಜೆಯ ಅರ್ಥ ಧೈರ್ಯದ ಹೆಜ್ಜೆ ಅಥವಾ ಸಾಹಸದ ನಡೆ. ಚರಿತ್ರೆ ಇದರ ಅರ್ಥ ಇತಿಹಾಸ. ಚರಿತ್ರೆ ಪದದ ಅರ್ಥ ಇತಿಹಾಸ. ಕುನ್ನಿ ಇದರ ಅರ್ಥ ನಾಯಿ ಮರಿ. ಕುನ್ನಿ ಪದದ ಅರ್ಥ ನಾಯಿ ಮರಿ. ಜನಜನಿತ ಇದರ ಅರ್ಥ ಪ್ರಸಿದ್ಧವಾದ. ಜನಜನಿತ ಇದರ ಅರ್ಥ ಪ್ರಸಿದ್ಧವಾದ. ಪರಕೀಯ ಇದರ ಅರ್ಥ ವಿದೇಶೀಯ, ಅನ್ಯ ಎಂದರ್ಥ. ನಿನ್ನೆ ಸೆಷನಲ್ಲೂ ಕೂಡ ಇದೇ ಸೇಮ್ ಪದ ಇತ್ತು. ಪರಕೀಯ ಇದರ ಅರ್ಥ ವಿದೇಶೀಯ, ಅನ್ಯ. ಕನವರಿಕೆ ಇದರ ಅರ್ಥ ನಿದ್ದೆಯಲ್ಲಿ. ಕನವರಿಸೋದು ಅಂದರೆ ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ ಅಥವಾ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವಿಕೆಯನ್ನು ಕನವರಿಕೆ ಅಂತೇವೆ. ಕನವರಿಕೆಯ ಅರ್ಥ ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ ಮತ್ತು ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವಿಕೆಯನ್ನು ಕನವರಿಕೆ ಎನ್ನುತ್ತೇವೆ. ಸೊ ನೆಕ್ಸ್ಟು ಕೆಚ್ಚೆದೆ ಇದರ ಅರ್ಥ ಗಟ್ಟಿಯಾದ ಎದೆ ಅಥವಾ ಎದೆಗಾರಿಕೆ ಎಂದರ್ಥ. ಕೆಚ್ಚೆದೆಯ ಅರ್ಥ ಗಟ್ಟಿಯಾದ ಎದೆ ಅಥವಾ ಎದೆಗಾರಿಕೆ. ರಣಚಂಡಿ. ರಣಚಂಡಿಯ ಅರ್ಥ ಯುದ್ಧ ದೇವತೆ ಅಥವಾ ದುರ್ಗೆ ಎಂದರ್ಥ. ರಣಚಂಡಿಯ ಅರ್ಥ ಯುದ್ಧ ದೇವತೆ ಅಥವಾ ದುರ್ಗೆ ಎಂದರ್ಥ. ದುರ್ಮತಿ. ದುರ್ಮತಿ ಇದರ ಅರ್ಥ ಕೆಟ್ಟ ಬುದ್ಧಿ ಅಥವಾ ದುಷ್ಟ ವ್ಯಕ್ತಿ ಎಂದರ್ಥ. ದುರ್ಮತಿ ಪದದ ಅರ್ಥ ಕೆಟ್ಟ ಬುದ್ಧಿ ಅಥವಾ ದುಷ್ಟ ವ್ಯಕ್ತಿ. ಮಮ್ಮಲ ಮರುಗು. ಮಮ್ಮಲ ಮರುಗು ಇದರ ಅರ್ಥ
ಅತಿಶಯವಾಗಿ ಮರುಗು. ಅತಿಶಯವಾಗಿ ಅಂದರೆ ಅತಿಯಾಗಿ ಅಂತ. ಅತಿಶಯವಾಗಿ ಮರುಗು ಅಥವಾ ವಿಶೇಷವಾಗಿ ದುಃಖ ಪಡು ಎಂದರ್ಥ. ವಿಶೇಷವಾಗಿ ದುಃಖ ಪಡೋದು ಅಥವಾ ಅತಿಶಯವಾಗಿ ಮರುಗುವುದನ್ನು ಮಮ್ಮಲ ಮರುಗು ಎಂದು ಅರ್ಥ. ಹರಿ ಅಂದರೆ ಶತ್ರು. ಹರಿ ಪದದ ಅರ್ಥ ಶತ್ರು. ಸೆರೆಮನೆ ಇದರ ಅರ್ಥ ಕಾರಾಗೃಹ. ಕಾರಾಗೃಹವನ್ನು ಸೆರೆಮನೆ ಅಂತೇವೆ, ಮತ್ತು ಬಂದಿಖಾನೆ. ಇದು ಲಾಸ್ಟ್ ಸೆಷನಲ್ಲೂ ಕೂಡ ಬಂದಿದೆ. ಸೊ ಕಾರಾಗೃಹ, ಸೆರೆಮನೆ, ಬಂದಿಖಾನೆ. ಕಲಿ ಇದರ ಅರ್ಥ ವೀರ, ಶೂರ. ಸೊ ಇದು 7ನೇ ತರಗತಿಯಲ್ಲೂ ಕೂಡ ಬಂದಿರುವಂಥ ಪದ ಆಗಿದೆ. ಕಲಿ ಇದರ ಅರ್ಥ ವೀರ, ಶೂರ. ಮರುಜನ್ಮ ಇದರ ಅರ್ಥ ಪುನರ್ಜನ್ಮ. ಮರುಜನ್ಮ ಇದರ ಅರ್ಥ ಪುನರ್ಜನ್ಮ. ಸೊ ಫ್ರೆಂಡ್ಸ್, ಈ ಸೆಷನಲ್ಲಿ ಈ 6ನೇ ತರಗತಿಯ ಪಠ್ಯದಲ್ಲಿ ಇರುವಂಥ ಅಷ್ಟು ಪದಗಳ ಅರ್ಥವನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿನ್ನೆ ಸೆಷನಲ್ಲಿ ಏನಿತ್ತು ಪಾರ್ಟ್ 1, ಆ ವಿಡಿಯೋದಲ್ಲಿ 7ನೇ ತರಗತಿಯ ಪಠ್ಯದ ಪದಗಳ ಅರ್ಥ ಏನಿತ್ತು ಅದರದ್ದು ಪಾರ್ಟ್ ಬೈ ಪಾರ್ಟ್ ಮಾಡಿದ್ದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ. ಆದಷ್ಟು ವಿಡಿಯೋದ ಲಿಂಕ್ಗಳು ನಿನ್ನೆ ಅಂದರೆ 6ನೇ ತರಗತಿಯ ಪಾರ್ಟ್ 1 ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದಷ್ಟು ವಿಡಿಯೋದು ಲಿಂಕ್ನ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ವೋ 7ನೇ ತರಗತಿ ಇದನ್ನು, ಆ 6ನೇ ತರಗತಿಯ ಪಾರ್ಟ್ 1 ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದು ಎಲ್ಲ ಸಿಗುತ್ತೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ಅವರು ಅದನ್ನು ಉಪಯೋಗ ಮಾಡ್ಕೋಬೋದು. ಅಥವಾ GC ಟ್ಯುಟೋರಿಯಲ್ಸ್, ನಮ್ಮ ಚಾನಲ್ GC ಟ್ಯುಟೋರಿಯಲ್ಸಲ್ಲಿ ನಿಮಗೆ ನಾವು ಮಾಡಿರುವಂಥ ಎಲ್ಲೋ ವಿಡಿಯೋಸ್ ಲಿಂಕು ಕೂಡ ಸಿಗುತ್ತೆ. ಪ್ಲೀಸ್ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಷ್ಟು ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು ಆಲ್.